ಸೊ ಹಾಯ್ ಹೆಲೋ ನಮಸ್ತೆ. ಇವತ್ತು ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಮ್ಯಾಚ್ ಇದೆ, ಅದ್ರ ಬಗ್ಗೆ ಮಾತಾಡಬೇಕು. ಬಟ್ ಅದಕ್ಕಿಂತ ಮುಂಚೆ ನಿನ್ನೆ ನಡೆದಂಥ ಮ್ಯಾಚ್ ಬಗ್ಗೆ ಒಂದಷ್ಟು ಮಾತಾಡ್ಕೊಂಡು ಬರೋಣ ಬನ್ನಿ. ನಿನ್ನೆ ಗ್ರೂಪ್ ಬಿ ಯ ಕೊನೆಯ ಲೀಗ್ ಮ್ಯಾಚ್ ಇತ್ತು. ಅದು ಸೌತ್ ಆಫ್ರಿಕಾ ವರ್ಸಸ್ ಇಂಗ್ಲೆಂಡ್. ಅದರಲ್ಲಿ ಸೌತ್ ಆಫ್ರಿಕಾ ಕಂಫರ್ಟಬಲ್ ಆಗಿ ವಿನ್ ಆಗಿದ್ದಾರೆ. ಆ್ಯಕ್ಚುಲಿ 179 ಹೊಡೆದ್ರು ಇಂಗ್ಲೆಂಡ್ ಅವರು. ಆಲ್ ಔಟ್ ಆದರು 38 ಓವರ್ಗಳಲ್ಲಿ. ಒಂದಷ್ಟು ಜನಕ್ಕೆ ಸ್ಟಾರ್ಟ್ಸ್ ಅಂತ ಸಿಕ್ತು. ಡಕೆಟ್ ಚೆನ್ನಾಗಿ ಕಾಣಿಸಿದ್ರು, ಹ್ಯಾರಿ ಬ್ರೂಕ್ ಒಂದಷ್ಟು ಒಳ್ಳೆ ಶಾಟ್ಗಳನ್ನು ಹೊಡೆದ್ರು, ರೂಟ್ ಕೂಡ ಚೆನ್ನಾಗಿ ಕಾಣಿಸಿದ್ರು. ಬಟ್ ಅಗೇನ್ ಅದು ಕನ್ವರ್ಟ್ ಆಗಲಿಲ್ಲ. ರೆಗ್ಯುಲರ್ ಇಂಟರ್ವಲ್ಗಳಲ್ಲಿ ವಿಕೆಟ್ಗಳನ್ನು ತೆಗಿತಾ ಇದ್ರು ಸೌತ್ ಆಫ್ರಿಕಾದವರು. ಸೊ ಹಾಗಾಗಿ ಅವ್ರಿಗೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಅಂತ ಬಿಲ್ಡ್ ಆಗಲಿಲ್ಲ. ಆ್ಯಂಡ್ ಅದರಿಂದ ಅವರು 179ಗೆ ಆಲ್ ಔಟ್ ಆದರು. ಇನ್ನು ಸೌತ್ ಆಫ್ರಿಕಾದವರು ಚೇಸ್ ಮಾಡಬೇಕಾಗಿದ್ದು 180 ರನ್ನ. ಆ್ಯಂಡ್ ಅವರು ಕಂಫರ್ಟಬಲ್ ಆಗಿ ಚೇಸ್ ಮಾಡಿದ್ದಾರೆ 29 ಓವರ್ಗಳಲ್ಲೇ. ಸೊ ಈ ಮ್ಯಾಚಿನ ರಿಸಲ್ಟ್ ಇಂದ ಡಿಸೈಡ್ ಆಗಬೇಕಾಗಿದ್ದು ಎರಡೇ ವಿಷಯ. ಒಂದು, ಅಫ್ಘಾನಿಸ್ತಾನ್ ಏನಾದರೂ ಒಳಗಡೆ ಬರುತ್ತಾ, ಕ್ವಾಲಿಫೈ ಆಗುತ್ತಾ ಅಂತ. ಬಟ್ ಎಲ್ರಿಗೂ ಇದು ಗೊತ್ತಿತ್ತು, ಸೌತ್ ಆಫ್ರಿಕಾ ಆರಾಮಾಗಿ ಕ್ವಾಲಿಫೈ ಆಗ್ತಾರೆ, ಅಫ್ಘಾನಿಸ್ತಾನ್ಗೆ ಚಾನ್ಸ್ ಇಲ್ಲ ಅನ್ನೋದು. ಬಿಕಾಸ್ 200 ರನ್ಗಳಿಂದ ಇಂಗ್ಲೆಂಡ್ ಗೆಲ್ಲಬೇಕು ಸೌತ್ ಆಫ್ರಿಕಾ ಮೇಲೆ. ಅಲ್ಲಿ ನೋಡಿದ್ರೆ 179ಕ್ಕೆ ಆಲ್ ಔಟ್ ಆಗಿದ್ದಾರೆ. ಅದಾಗೋದಿಲ್ಲ ಅನ್ನೋದು ಡೆಫಿನೆಟ್ಲಿ ಗೊತ್ತಿತ್ತು. ಸೊ ಹಾಗಾಗಿ ಅಫ್ಘಾನಿಸ್ತಾನ್ ಈಗ ಹೊರಗಡೆ ಹೋಗಿದೆ ಅಫಿಷಿಯಲ್ ಆಗಿ ಅಂತ ಹೇಳ್ಬೋದು. ಇನ್ನು ಎರಡನೇ ವಿಷಯ ಅಂದರೆ, ಸೌತ್ ಆಫ್ರಿಕಾದವರು ಗ್ರೂಪ್ ಬಿ ಸ್ಟೇಜ್ ಏನಿದೆ ಅದನ್ನು B1 ಆಗಿ ಎಂಡ್ ಮಾಡ್ತಾರಾ ಅಥವಾ B2 ಆಗ್ತಾರಾ ಅಂತ. ನಂಬರ್ 1 ಆಗ್ತಾರಾ, ನಂಬರ್ 2 ಆಗ್ತಾರಾ ಅಂತ. ಈ ಮ್ಯಾಚನ್ನು ಗೆದ್ದು ಅವರು ನಂಬರ್ 1 ಸ್ಥಾನಕ್ಕೆ ಹೋಗಿದ್ದಾರೆ. ಮ್ಯಾಚ್ ಆಡೋಕ್ಕಿಂತ ಮುಂಚೆ 3 ಪಾಯಿಂಟ್ ಇತ್ತು ಅವರದ್ದು, ಈಗ 5 ಆಗಿದೆ. ಆಸ್ಟ್ರೇಲಿಯಾದು 4 ಆಗಿದೆ. ಸೊ ಹಾಗಾಗಿ ಅವರು B1 ಆಗ್ತಾರೆ ಆ್ಯಂಡ್ B2 ಆಸ್ಟ್ರೇಲಿಯಾ ಆಗ್ತಾರೆ. ಸೊ ಗ್ರೂಪ್ ಬಿ ಬಗ್ಗೆ ಒಂದಷ್ಟು ಕ್ಲಾರಿಟಿ ಅಂತ ಸಿಕ್ಕಾಯಿತು, ಯಾರು ಎಲ್ಲಿದ್ದಾರೆ, ಯಾವ ಪೊಸಿಷನಲ್ಲಿ ಅಂತ. ಆ್ಯಂಡ್ ಯಾರು ಯಾರ ಮೇಲೆ ಆಡ್ತಾರೆ ಅನ್ನೋದು ಗೊತ್ತಾಗೋದು ಇವತ್ತಿನ ಮ್ಯಾಚಿನ ರಿಸಲ್ಟ್ ಮೇಲೆ. ನ್ಯೂಜಿಲ್ಯಾಂಡ್ ವರ್ಸಸ್ ಇಂಡಿಯಾ, ಅದ್ರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಡೋಣ ಬನ್ನಿ. ಸೊ ಫಸ್ಟ್ ಆಫ್ ಆಲ್ ಇದನ್ನು ನೋ ಪ್ರೆಷರ್ ಗೇಮ್ ಅಂತ ಕರಿಬೋದೇನೋ. ಬಿಕಾಸ್ ಇಲ್ಲಿ ಕ್ವಾಲಿಫಿಕೇಶನ್ ಪ್ರೆಷರ್ ಅಂತ ಯಾರಿಗೂ ಇಲ್ಲ. ನ್ಯೂಜಿಲ್ಯಾಂಡ್ ಕೂಡ ಕ್ವಾಲಿಫೈ ಆಗಿದೆ, ಇಂಡಿಯಾ ಕೂಡ ಕ್ವಾಲಿಫೈ ಆಗಿದೆ. ಬಟ್ ಪರ್ಸ್ನಲಿ ಒಂದು ಒಪಿನಿಯನ್ ಅಂತ ಹೇಳೋದಾದ್ರೆ, ಇಂಡಿಯಾ ಒಂಥರ ಸಂಕಟದಲ್ಲಿದೆ ಅಂತ ಹೇಳ್ಬೋದು. ಇಂಡಿಯನ್ ಫ್ಯಾನ್ಸ್ ಒಂಥರ ಸಂಕಟದಲ್ಲಿದ್ದಾರೆ ಅಂತ ಹೇಳ್ಬೋದು. ಬಿಕಾಸ್ ಇಲ್ಲಿ ಗೆದ್ರೂ ಕಷ್ಟನೇ, ಸೋತ್ರೂ ಕಷ್ಟನೇ. ಫಸ್ಟ್ ಆಫ್ ಆಲ್ ಗೆದ್ರೆ ಯಾಕೆ ಕಷ್ಟ ಅನ್ನೋದ್ರ ಬಗ್ಗೆ ಮಾತಾಡೋದಾದ್ರೆ, ಈ ಮ್ಯಾಚನ್ನು ಗೆದ್ರೆ ಇಂಡಿಯಾ ಗ್ರೂಪ್ ಎ ಅಲ್ಲಿ ಮೊದಲ ಸ್ಥಾನವನ್ನು ಗಳಿಸ್ಕೊಳ್ಳುತ್ತೆ, A1 ಆಗುತ್ತೆ. ಅಫ್ಕೋರ್ಸ್ A1 ಇದ್ದವರು B2 ಜೊತೆ ಆಡಬೇಕು ಸೆಮಿಫೈನಲ್ನ. ಸೊ B2 ಆಸ್ಟ್ರೇಲಿಯಾ, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೆಮಿಫೈನಲ್ ಮ್ಯಾಚ್ ಆಗುತ್ತೆ. ಅದು ಡೆಫಿನೆಟ್ಲಿ ನಿಮಗೆಲ್ಲ ಆಲ್ರೆಡಿ ಗೊತ್ತಿರೋ ಹಾಗೆ ಒಂದು ಮೆಂಟಲಿ ತುಂಬಾ ಪ್ರೆಷರ್ ಕೊಡುವಂಥ ಗೇಮ್. ಇನ್ನು ಈ ಮ್ಯಾಚನ್ನು ಸೋತ್ರೆ ಯಾಕೆ ಕಷ್ಟ ಅನ್ನೋದಾದರೆ, ನ್ಯೂಜಿಲ್ಯಾಂಡ್ ಅನ್ನೋದು ICC ಇವೆಂಟ್ಸ್ನಲ್ಲಿ ಇಂಡಿಯಾಗೆ ಒಂಥರ ಶತ್ರು ಇದ್ದ ಹಾಗೆ, ಅದೆಲ್ಲ ನಿಮಗೆ ಗೊತ್ತೇ ಇರುತ್ತೆ. ಆಲ್ಮೋಸ್ಟ್ 19 ಮ್ಯಾಚ್ಗಳಲ್ಲಿ ನಾವು 5 ಗೆದ್ದಿರೋದು, ಅವರು 12 ಮ್ಯಾಚ್ಗಳನ್ನು ಗೆದ್ದಿದ್ದಾರೆ. ನೀವು ODI ವರ್ಲ್ಡ್ ಕಪ್ ಅಂತ ತಗೊಂಡ್ರೆ 10 ಮ್ಯಾಚನ್ನು ಆಡಿದ್ದಾರೆ ನ್ಯೂಜಿಲ್ಯಾಂಡ್ ಆ್ಯಂಡ್ ಇಂಡಿಯಾ. ಅದರಲ್ಲಿ 4 ಇಂಡಿಯಾ ಗೆದ್ದಿರೋದು, 5 ನ್ಯೂಜಿಲ್ಯಾಂಡ್ ಗೆದ್ದಿದೆ. ಅದು ಕೂಡ 2 ಹೋದ 2023 ವರ್ಲ್ಡ್ ಕಪ್ಪಲ್ಲಿ ಗೆದ್ದಿದ್ದು. ಅದು ಇರಲಿಲ್ಲ ಅಂದರೆ ದಿಸ್ ಇಸ್ ವೆರಿ ಪುವರ್ ರೆಕಾರ್ಡ್ ಅಲ್ವಾ. ಇನ್ನು ಚಾಂಪಿಯನ್ಸ್ ಟ್ರೋಫಿ ಅಂತ ನೀವು ತಗೊಂಡ್ರೆ 1 ಮ್ಯಾಚನ್ನು ಆಡಿದರೆ, 1 ಮ್ಯಾಚ್ ಅದು ನ್ಯೂಜಿಲ್ಯಾಂಡೇ ಗೆದ್ದಿದೆ. ಇನ್ನು T20 ವರ್ಲ್ಡ್ ಕಪ್ ಅಂತ ತಗೊಂಡ್ರೆ 3 ಮ್ಯಾಚ್ ಆಡಿದ್ದಾರೆ, 3 ಮ್ಯಾಚಲ್ಲೂ ನ್ಯೂಜಿಲ್ಯಾಂಡೇ ಗೆದ್ದಿರೋದು. ಈ ಕಡೆ WTC ಅಂತ ನೀವು ತಗೊಂಡ್ರು ಕೂಡ 5 ಮ್ಯಾಚ್ ಆಡಿದ್ದಾರೆ, 5ರಲ್ಲಿ 1 ನಾವು ಗೆದ್ದಿರೋದು, 3 ಮ್ಯಾಚನ್ನು ಅವರು ಗೆದ್ದಿರೋದು, ಇನ್ನು ಡ್ರಾ ಆಗಿದೆ. ಸೊ 19 ಮ್ಯಾಚ್ಗಳಲ್ಲಿ 5 ಮ್ಯಾಚ್ ನಾವು ಗೆದ್ದಿರೋದು. ಸೊ ಹೊರಗಡೆ ಸೀರೀಸ್ನಲ್ಲಿ ಓವರಾಲ್ ಆಗಿ ಒಳ್ಳೆ ರೆಕಾರ್ಡ್ ಇಟ್ಟಿದ್ರು ಕೂಡ ಇಂಡಿಯಾ ನ್ಯೂಜಿಲ್ಯಾಂಡ್ ವಿರುದ್ಧ. ಬಟ್ ICC ಇವೆಂಟ್ಸ್ನಲ್ಲಿ ಅವ್ರಿಗಿರೋದು ವೆರಿ ವೆರಿ ಪುವರ್ ರೆಕಾರ್ಡ್. ಬಟ್ ಹೋದ ವರ್ಲ್ಡ್ ಕಪ್ನಲ್ಲಿ ಕಂಫರ್ಟಬಲ್ ಆಗಿ ಗೆದ್ರು ನ್ಯೂಜಿಲ್ಯಾಂಡ್ ಮೇಲೆ. ಆ ಬ್ಲಾಕ್ ಏನಿತ್ತು ಅದನ್ನು ಓಪನ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು. ಸೊ ಈ ರೆಕಾರ್ಡ್ ICC ಇವೆಂಟ್ಸ್ನಲ್ಲಿ ಬೆಟರ್ ಆಗೋದಕ್ಕೆ, ಆ ಬ್ಲಾಕ್ ಇನ್ನು ಹಾಗೆ ಕಂಟಿನ್ಯೂ ಆಗದೇನೆ ಅದು ಬ್ರೇಕ್ ಆಗೋದಕ್ಕೆ ಹೀಗೆ ವಿನ್ ಆಗ್ತಾ ಹೋಗಬೇಕು. ಸೊ ಹಾಗಾಗಿ ಈ ಮ್ಯಾಚ್ ಏನಾದರೂ ಸೋತ್ರೆ ಅದು ಕೂಡ ಕಷ್ಟ ಆಗುತ್ತೆ ಇಂಡಿಯಾಗೆ. ಇನ್ನು ಈಗ ಟೀಮ್ಗಳ ವಿಚಾರಕ್ಕೆ ಬರೋದಾದರೆ, ನ್ಯೂಜಿಲ್ಯಾಂಡ್ ಸೂಪರ್ ಬ್ಯಾಟಿಂಗ್ ಲೈನಪ್, ಚೆನ್ನಾಗಿ ಕಾಣ್ತಾ ಇದ್ದಾರೆ. ಆ್ಯಕ್ಚುಲಿ ವಿಲಿಯಮ್ಸನ್ ಆ್ಯಂಡ್ ಕಾನ್ವೆ ಇಬ್ಬರು ಕೂಡ ಅಂಥ ಏನು ಆಡ್ತಾ ಇಲ್ಲ, ಅಂಥ ಕಾಂಟ್ರಿಬ್ಯೂಷನ್ನ ಕೊಡ್ತಾ ಇಲ್ಲ. ಬಟ್ ಸ್ಟಿಲ್ ದೇ ಆರ್ ರಿಯಲಿ ಕಂಫರ್ಟಬಲಿ ವಿನ್ ಆಗ್ತಾ ಇದ್ದಾರೆ ಆ್ಯಂಡ್ ಎಲ್ಲರೂ ಫಾರ್ಮಲ್ಲಿ ಕಾಣ್ತಾ ಇದ್ದಾರೆ. ಆ್ಯಂಡ್ ಅದನ್ನು ಒತ್ತಿ ಹೇಳೋ ಹಾಗೆ ಮಾಡಿದ್ದು ರಚಿನ್ ರವೀಂದ್ರ ಅವರು. ಆ್ಯಕ್ಚುಲಿ ರಿಪ್ಲೇಸ್ಮೆಂಟ್ ಅಂತ ಬಂದರು, ಬಟ್ ಅವರು ಕೂಡ ಸಖತ್ತಾಗಿ ಆಡಿದ್ರು. ಸೊ ಈಗ ಒರಿಜಿನಲ್ ಪ್ಲೇಯರ್ ಡ್ಯಾರಿಲ್ ಮಿಚೆಲ್ ಏನಿದ್ದಾರೆ ಅವರು ವಾಪಸ್ ಬರ್ತಾರಾ, ಈ ಮ್ಯಾಚ್ ನಮ್ಮ ಮೇಲೆ ಅವ್ರು ಆಡ್ತಾರಾ ಇಲ್ವಾ, ರಚಿನ್ ರವೀಂದ್ರ ಅವರೇ ಕಂಟಿನ್ಯೂ ಮಾಡ್ತಾರಾ ಗೊತ್ತಿಲ್ಲ. ಆ ರೀತಿಯ ಒಂದು ಫಾರ್ಮಲ್ಲಿ ಇರೋದು ಎಲ್ಲ ಬ್ಯಾಟ್ಸ್ಮನ್ಗಳು. ಇನ್ನು ಸ್ಪಿನ್ನರ್ಸ್ ಅಂತ ತಗೊಂಡ್ರೆ ನಿಮಗೆ 4 ಜನ ಸಿಗ್ತಾರೆ ಅರೌಂಡ್ ನಾರ್ಮಲ್ ಪ್ಲೇಯಿಂಗ್ ಲೆವೆನಲ್ಲೂ ಕೂಡ. ಈ ಕಡೆ ರಚಿನ್ ರವೀಂದ್ರ ಅವರು ಸಿಗ್ತಾರೆ, ಸ್ಯಾಂಡ್ನರ್ ಇದ್ದಾರೆ ಆ್ಯಂಡ್ ಬ್ರೇಸ್ವೆಲ್ ಇದ್ದಾರೆ ಆ್ಯಂಡ್ ಅಫ್ಕೋರ್ಸ್ ಫಿಲಿಪ್ಸ್ ಅವರು ಇದ್ದೇ ಇದ್ದಾರೆ. ಆಲ್ಸೋ ಟೂರ್ನಮೆಂಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಬ್ಬ ಮೇನ್ ಬೌಲರ್ ಇಲ್ಲ ನ್ಯೂಜಿಲ್ಯಾಂಡ್ಗೆ ಅಂತ ಅನ್ಕೊಳ್ತಾ ಇದ್ವಿ. ಬಟ್ ಅದು ಕೂಡ ಈಗ ನೀಟಾಗಿ ಕವರ್ ಆಗ್ತಾ ಇದೆ. ಆ್ಯಂಡ್ ಈ ಕಡೆ ಫೀಲ್ಡಿಂಗ್ ಅಂತ ನೀವು ತಗೊಂಡ್ರು ಕೂಡ ಡಿಸಿಪ್ಲಿನ್ಡ್ ಸೈಡ್, ಒನ್ ಆಫ್ ದ ಬೆಸ್ಟ್ ಫೀಲ್ಡಿಂಗ್ ಸೈಡ್ ಅಂತಾನು ಹೇಳ್ಬೋದು. ಸೊ ಎಲ್ಲ ಕಡೆಯಿಂದನೂ ಕವರ್ ಆಗಿರುವಂಥ ಒಳ್ಳೆ ಫಾರ್ಮಲ್ಲಿ ಕಾಣ್ತಾ ಇರುವಂಥ ಟೀಮ್ ನ್ಯೂಜಿಲ್ಯಾಂಡ್.
ಹಾಗಾಗಿ ಇಂಡಿಯಾಗೆ ಟಫ್ ಆಗುತ್ತೆ ಡೆಫಿನೆಟ್ಲಿ. ಇನ್ನು ಇಂಡಿಯಾ ಕಡೆಗೆ ಬರೋದಾದ್ರೆ ಅವರದ್ದು ಕೂಡ ಎಲ್ಲ ಕಡೆನೂ ಕವರ್ ಆಗಿದೆ. ಫೀಲ್ಡಿಂಗ್ ಒಂದು ಇನ್ನೂ ಚೆನ್ನಾಗಿ ಮಾಡಬೇಕು ಬಿಟ್ರೆ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಲುಕಿಂಗ್ ಸೈಡ್ಸ್ ಅಂತಲೇ ಹೇಳ್ಬೋದು. ಬ್ಯಾಟಿಂಗ್ ಮಾತ್ರ ಸಖತ್ತಾಗಿದೆ, ಎಲ್ಲರೂ ಫಾರ್ಮಲ್ಲಿ ಕಾಣ್ತಾರೆ, ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಬಟ್ ಆ ಮಿಡ್ಲ್ ಆರ್ಡರ್ ಏನಿದೆ, ರಾಹುಲ್ ಅವರು, ಹಾರ್ದಿಕ್ ಪಾಂಡ್ಯ ಅವರು, ಈ ಕಡೆ ರವೀಂದ್ರ ಜಡೇಜಾ ಅವರು ಆ್ಯಂಡ್ ಅಕ್ಷರ್ ಪಟೇಲ್ ಅವರು ಅಂತ ಎಕ್ಸ್ಪೋಸ್ ಆಗಿಲ್ಲ. ಅವರು ಬರೋ ಅಂಥ ಮ್ಯಾಚ್ಗಳಾಗಲಿ ಸಿಚುವೇಶನ್ ಆಗಲಿ ಇನ್ನೂ ಬಂದಿಲ್ಲ. ಬಟ್ ಅಗೇನ್ ಅಂಥ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇರೋದು, ಅಂಥ ಟ್ಯಾಲೆಂಟೆಡ್ ಪ್ಲೇಯರ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಆ ಸಿಚುವೇಶನ್ ಬಂತು ಮುಂದೆ ಅಂದರೆ ಅವರು ಡೆಲಿವರ್ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಇನ್ನು ಸ್ಪಿನ್ನೇನೆ ನಮಗೆ ಇರುವಂಥ ಒಂದು ಒಳ್ಳೆ ಅಸ್ತ್ರ. 3 ಜನ ಸೂಪರ್ ಬೌಲಿಂಗ್ ಮಾಡ್ತಾ ಇದ್ದಾರೆ, ಅಕ್ಷರ್ ಪಟೇಲ್, ರವೀಂದ್ರ ಜಡೇಜಾ ಹಾಗೆ ಕುಲ್ದೀಪ್ ಯಾದವ್ ಅವರು. ಆ್ಯಂಡ್ ಮೇನ್ಲಿ ಇವತ್ತಿನ ಕಾಳಗ ಅಥವಾ ಇಂಟ್ರೆಸ್ಟಿಂಗ್ ಬ್ಯಾಟಲ್ ಅಂತ ಇರೋದು ಕೂಡ ಅವರ ಮಧ್ಯೆನೇ, ನಮ್ಮ ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ಸ್ ವರ್ಸಸ್ ಅವರ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ನ್ಯೂಜಿಲೆಂಡ್ ಕಡೆ ತುಂಬಾ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇದ್ದಾರೆ. ಲ್ಯಾಥಮ್, ಕಾನ್ವೆ, ಈ ಕಡೆ ರಚಿನ್, ಸ್ಯಾಂಡ್ನರ್, ಬ್ರೇಸ್ವೆಲ್, ಹೀಗೆ ದ ಲಿಸ್ಟ್ ಗೋಸ್ ಆನ್. ಸೊ ಅವರನ್ನು ಹೇಗೆ ಟ್ಯಾಕಲ್ ಮಾಡ್ತಾರೆ ನಮ್ಮವರು ಅದನ್ನು ನೋಡಬೇಕಿದೆ, ಅಥವಾ ಇವರನ್ನೇ ಟ್ಯಾಕಲ್ ಮಾಡಿಕೊಂಡು ಅವರು ಡಾಮಿನೇಟ್ ಮಾಡ್ತಾರ ಅದನ್ನು ನೋಡಬೇಕಿದೆ. ಇನ್ನು ಈ ಮ್ಯಾಚ್ ನಡೀತಾ ಇರುವಂಥ ಪಿಚ್ ಕಡೆಗೆ ಬರೋದಾದರೆ ಇದು ಒಂದು ಬೌಲಿಂಗ್ ಫ್ರೆಂಡ್ಲಿ ಪಿಚ್. ನಾವು ಮೊದಲ ಪ್ರಿವ್ಯೂ ವಿಡಿಯೋನಲ್ಲಿ ಮಾತಾಡಿದ್ವಿ ಕೂಡ. ಆಲ್ಮೋಸ್ಟ್ ಇದರ ಆವ್ರೇಜ್ ಸ್ಕೋರ್ ಅಂತ ನೀವು ತೊಗೊಂಡ್ರೆ 219 ಇದೆ. ಸೊ ನಾರ್ಮಲ್ಗಿಂತ ಕಮ್ಮಿನೇ ಇರುತ್ತೆ ಸ್ಕೋರ್ಗಳು ಇಲ್ಲಿ. ಆ್ಯಕ್ಚುಲಿ ಸ್ಟ್ಯಾಟ್ಸ್ನ ಪ್ರಕಾರ ಹೋಗೋದಾದರೆ ಚೇಸಿಂಗ್ ಮಾಡೋರಿಗೆ ಇಲ್ಲಿ ಹೆಲ್ಪ್ ಆಗುತ್ತೆ. ಚೇಸ್ ಮಾಡಿದವರು ತುಂಬ ಮ್ಯಾಚ್ಗಳನ್ನು ಗೆದ್ದಿದ್ದಾರೆ. ಆದರೆ ಈಗಿನ ಸಿಚುವೇಷನಲ್ಲಿ, ಈಗಿನ ಕಂಡೀಷನ್ಸಲ್ಲಿ ಅಲ್ಲಿ ಡ್ಯೂ ಬರ್ತಾ ಇಲ್ಲ. ಹಾಗಾಗಿ ಸ್ಪಿನ್ನರ್ಸ್ಗೆ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಹೆಲ್ಪ್ ಸಿಗ್ತಾ ಇದೆ ಆ್ಯಂಡ್ ವಿಕೆಟ್ ತುಂಬಾ ಸ್ಲೋ ಆಗ್ತಾ ಇದೆ. ಸೊ ಆದ್ದರಿಂದ ಈ ಸ್ಟ್ಯಾಟ್ಸ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಟಾಸ್ನಲ್ಲಿ ಆ ಟೈಮ್ನಲ್ಲಿ ಪಿಚ್ ರಿಪೋರ್ಟ್ನ ನೋಡಿಕೊಂಡು ಕ್ಯಾಪ್ಟನ್ಸ್ ಒಂದು ನಿರ್ಧಾರವನ್ನು ತಗೊಳ್ಬೇಕಾಗತ್ತೆ. ಇನ್ನು 2 ದಿನಗಳಿಂದ ಒಂದಷ್ಟು ಸುದ್ದಿಗಳು ಓಡಾಡ್ತಾನೆ ಇದೆ. ರೋಹಿತ್ ಶರ್ಮಾ ಅವ್ರಿಗೆ ಇಂಜುರಿ ಆಗಿದೆ, ಈ ಕಡೆ ಶುಭ್ಮನ್ ಗಿಲ್ಗೂ ಕೂಡ ಆಗಿದೆ ಆ್ಯಂಡ್ ಒಂದಷ್ಟು ಜನ ಅವೈಲಬಲ್ ಇಲ್ಲ ಅನ್ನೋ ಥರ. ಬಟ್ ರಾಹುಲ್ ಅವರು ಮೊನ್ನೆ ಅದನ್ನು ಅಲ್ಲಗಳಿದ್ರು, ಇಲ್ಲ ಆ ರೀತಿ ಏನಿಲ್ಲ, ಎಲ್ಲರೂ ಅವೈಲಬಲ್ ಆಗಿದ್ದಾರೆ, ಎಲ್ಲರೂ ಬರ್ತಾ ಇದ್ದಾರೆ ಪ್ರಾಕ್ಟೀಸ್ ಸೆಷನ್ಗೆ ಅಂತ. ಸೊ ಪರ್ಸ್ನಲ್ ಆಗಿ ಡೆಫಿನೆಟ್ಲಿ ನಾನು ಚೇಂಜಸ್ ಅಂತೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಈ ಕಡೆ ಲಾಸ್ಟ್ ಮ್ಯಾಚ್ ರಿಷಬ್ ಪಂತ್ ಅವರು ಬರಬೇಕು, ಇಂಪಾರ್ಟೆಂಟ್ ಮ್ಯಾಚ್ ಅಲ್ಲ, ಶಮಿ ಅವ್ರನ್ನ ಕೂರಿಸ್ಬೇಕು, ಈ ರೀತಿಯ ಐಡಿಯಾಗಳು ಡೆಫಿನೆಟ್ಲಿ ಬರಬಾರ್ದು. ಒಂದು ಟೀಮ್, ಒಂದು ಕಾಂಬಿನೇಷನ್ ಚೆನ್ನಾಗಿ ಹೋಗ್ತಾ ಇದೆ ಆ್ಯಂಡ್ ಅವರೇ ಡಾಮಿನೇಟ್ ಮಾಡಿಕೊಂಡು ಎಲ್ಲರ ಮೇಲೆ ಆಡಿ ಗೆಲ್ಲಬೇಕು ಅನ್ನೋದು ನನ್ನ ಆಸೆ. ಸೊ ಡೆಫಿನೆಟ್ಲಿ ಏನು ಮೇಜರ್ ರೀಸನ್ಸ್ ಅಂತ ಇರಲಿಲ್ಲ ಅಂದರೆ ಇಂಡಿಯಾ ಅನ್ಚೇಂಜ್ಡ್ ಆಗಿ ಅದೇ ಪ್ಲೇಯಿಂಗ್ 11 ಜೊತೆ ಆಡಬೇಕು ಇವತ್ತು ಆ್ಯಂಡ್ ಆಡಿ ಗೆಲ್ಲಬೇಕು ಅಂತ ಅಂದ್ಕೊಳ್ತೀನಿ. ಅಫ್ಕೋರ್ಸ್ ಆಗಲೇ ಹೇಳಿದ ಹಾಗೆ ಈ ಮ್ಯಾಚನ್ನು ನಾವು ಗೆದ್ವಿ ಅಂದರೆ ನಮಗೆ ಸೆಮಿಫೈನಲಲ್ಲಿ ಆಸ್ಟ್ರೇಲಿಯಾ ಸಿಗುತ್ತೆ. ದಟ್ಸ್ ಟೋಟಲಿ ಫೈನ್. ನ್ಯೂಜಿಲೆಂಡ್ ವಿರುದ್ಧ ICC ಇವೆಂಟ್ಸ್ನಲ್ಲಿ ಆ ಬ್ಲಾಕ್ ಏನಿತ್ತು ಅದು ಓಪನ್ ಆಗಿದೆ ಆ್ಯಂಡ್ ಅದು ಈಗ ಕೂಡ ಕಂಟಿನ್ಯೂ ಆಗಬೇಕು, ಅದು ಶಾಟರ್ ಆಗಬೇಕು ಅಂತ ಹೇಳ್ತೀನಿ. ಗೆಲ್ತಾ ಹೋಗಬೇಕು ಈ ಮ್ಯಾಚನ್ನು, ಅದಕ್ಕಾಗಿಯೇ ಗೆಲ್ಲಬೇಕು. ಎಗೇನ್ ಕಾಂಕರ್ ಮಾಡೋದಕ್ಕೆ ಅಥವಾ ಟ್ರೋಫಿ ಗೆಲ್ಲೋದಕ್ಕೆ ಅಂತಲೇ ಹೋಗ್ತಾ ಇದ್ದಾರೆ. ಡಾಮಿನೇಟ್ ಮಾಡಿಕೊಂಡೇ ಗೆಲ್ಲಿ ಅನ್ನೋದು ನನ್ನ ಆಸೆ. ಇನ್ನು ಮುಂದೆ ಬರುವಂಥ ಚಾಲೆಂಜಸ್ನ, ಮುಂದಿನ ಮ್ಯಾಚನ್ನು, ಮುಂದಿನ ಕಾಳಗವನ್ನು ಅದ್ರ ಪಾಡಿಗೆ ಅದನ್ನು ಬಿಟ್ಟು ಈ ಲೀಗ್ ಏನಿದೆ ಅದನ್ನು ಅನ್ಡಿಫೀಟೆಡ್ ಆಗಿ ಮುಗಿಸೋಣ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನು ನಿಮಗೆ ಈ ಮ್ಯಾಚಲ್ಲಿ ಅಥವಾ ಈ ಟೀಮ್ನಲ್ಲಿ ಏನಾದರೂ ಚೇಂಜಸ್ ಬೇಕಿದ್ದರೂ ಯಾವುದು ಬೇಕು ಆ್ಯಂಡ್ ಯಾಕೆ ಬೇಕು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.